ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಒಂದು ಸ್ಮಾಲ್ ಟ್ರಿಪ್ ಹೋಗೋಣ ಅಂತ, ಒನ್ ಡೇ ಟ್ರಿಪ್, ಪಿಕ್ನಿಕ್ ಏನು ಬೇಕಿದ್ರೂ ಹೇಳ್ಬೋದು, ಆ ರೀತಿ ಹೋಗೋಣ ಅಂತ ಹೊರಟಿದ್ದೀವಿ. ಮಧ್ಯಾಹ್ನ ನಾನು, ನನ್ನ ಹಸ್ಬೆಂಡ್, ನನ್ನ ಮೈದ್ನ, ಹಾಗೆ ನನ್ನ ಇನ್ನೊಬ್ಬರು ಭಾವನವರು, ಅವರ ಮನೆಯವರು, ಹಾಗೆ ಅವರ ಮಕ್ಕಳು ಎಲ್ಲ ಸೇರಿ ಹೊರಟಿದ್ದೀವಿ. ಇವಾಗ ನಾವು ನಂದಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಮಧ್ಯ RCB ಕಾರ್ ಕೂಡ ಸಿಕ್ತು. ಆ್ಯಕ್ಚುಲಿ ಅವಾಗ IPL ನಡೀತಾನೆ ಇತ್ತು ನಾವು ಹೋದ ಟೈಮಲ್ಲಿ, ಸ್ವಲ್ಪ ಲೇಟ್ ಪೋಸ್ಟು. ನಮಗಂತೂ ಬಿಡಿ, ನಾವಂತೂ ಫುಲ್ RCB ಫ್ಯಾನ್ಸ್, ಹಂಗಾಗಿ ಫುಲ್ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ವಿ. ಬಟ್ ಒಳಗಡೆ ಯಾರಿದ್ರು ಅನ್ನೋದಂತೂ ಕಾಣಿಸ್ಲಿಲ್ಲ. ಬಟ್ ಅವ್ರ ಹತ್ರ ಅಂತೂ ಹೋಗಿದ್ವಿ. ಇವಾಗ ನಂದಿ ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೀವಿ. ಕೆಳಗಡೆನೇ ಪಾರ್ಕಿಂಗ್ ಮಾಡಿಬಿಟ್ಟು ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕಂತೆ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮು ಮತ್ತು ಅದಕ್ಕೂ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಕಾರ್ ಮೇಲ್ಗಡೆ ತನಕ ತೊಗೊಂಡು ಹೋಗ್ಬೋದಿತ್ತು. ಬಟ್ ಈ ಸಲ ಯಾವಾಗಿಂದ ಹಿಂಗೆ ಮಾಡಿದ್ದಾರೆ ಗೊತ್ತಿಲ್ಲ. ಈ ಸಲ ಅಲ್ಲಿ ಯಾರು ರೂಮ್ ಮಾಡಿ ಸ್ಟೇ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಒಳಗಡೆ ಕಾರ್ ತೊಗೊಂಡು ಹೋಗೋದಕ್ಕೆ ಪರ್ಮಿಷನ್ ಇತ್ತಂತೆ. ಸೊ ನಾವು ಕೆಳಗಡೆನೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾಟರ್ ಬಾಟಲ್ಸ್ ಕೂಡ ಅವೈಲೇಬಲ್ ಇಲ್ಲ ಒಳಗಡೆ. ನಾನು ಇದಕ್ಕಿಂತ ಮುಂಚೆ 2-3 ಸಲ ಬಂದಿದ್ದೀನಿ. ನಾವೆಲ್ಲರೂ ಕೂಡ ಬಂದಿದ್ವಿ. ನನ್ನ ಸಿಸ್ಟರ್ ಅಥವಾ ಸುಮಕ್ಕ ಅವರು ಬಂದಿರಲಿಲ್ವಂತೆ. ಅದಕ್ಕೆ ಇಲ್ಲಿ ಕೂಡ ಒಂದು ವಿಸಿಟ್ ಕೊಟ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ. ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ನಾವಿವತ್ತು ಪ್ಲ್ಯಾನ್ ಮಾಡಿದ್ದು. ಅಲ್ಲಿ ಲೇಸರ್ ಶೋಗೆ ಹೋಗಿ ತಲುಪಿದ್ರೆ ಸಾಕು. ಮಿಡಲಲ್ಲಿ ಇದೊಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಇಲ್ಲೆಲ್ಲರೂ ಬಂದ್ವಿ. ಬಟ್ ಇಲ್ಲಿ ನಡ್ಕೊಂಡು ಹೋಗೋದೇ ತುಂಬ ಟೈಮ್ ಆಗೋಯ್ತು, ಕೆಳಗಡೆಯಿಂದ ಮೇಲ್ಗಡೆ ಹೋಗೋ ತನಕ. ಹಾಗಾಗಿ ಫುಲ್ ನಂದಿ ಬೆಟ್ಟ ಎಲ್ಲ ಕವರ್ ಮಾಡಿಲ್ಲ. ಅಲ್ಲಲ್ಲಿ ಮೇಲಿಂದ ಮೇಲೆ ನೋಡಿಕೊಂಡು ಹಾಗೇ ಬಂದ್ವಿ. ಇವಾಗ ಒಳಗಡೆ ಎಂಟ್ರ್ ಆದ ತಕ್ಷಣ ಈ ರೀತಿ ಒಂದು ಕಲ್ಯಾಣಿ ಥರ ಇದೆ, ಅಲ್ಲಿ ವಿಸಿಟ್ ಮಾಡಿದ್ವಿ. ಇವಾಗ ನಡ್ಕೊಂಡು ಮೇಲ್ಗಡೆ ಎಲ್ಲ ಹೋಗ್ತಾ ಇದ್ದೀವಿ. ಮಿಡಲಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ.
ಡ್ರೈವ್ ಮಾಡ್ತಾವು ಇದೆಲ್ಲ ನೋಡಿಕೊಂಡು ನಾವು ಚಿಕ್ಕಬಳ್ಳಾಪುರಕ್ಕೆ ಇಶಾ ಫೌಂಡೇಶನ್ಗೆ ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಲೇಸರ್ ಶೋ ಜಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು. 7:30ಗೆ ಅದು ಸ್ಟಾರ್ಟ್ ಆಗೋದು. ನಾವು ರೀಚ್ ಆಗೋದಕ್ಕೆ ಕೂಡ ಆಗ್ತಾಯಿತ್ತು. ಮಿಡಲಲ್ಲಿ ಟ್ರಾಫಿಕ್ ಇರೋದ್ರಿಂದ ನಾವು ಲೇಟ್ ಆದ್ವಿಲ್ಲ ಅಂತಂದರೆ ಇನ್ನೂ ಬೇಗನೆ ರೀಚ್ ಆಗ್ತೀವಿ ಅನ್ನೋ ಥರ ಇತ್ತು ನಮ್ಮ ಪ್ಲ್ಯಾನು. ಬಟ್ ಈ ರೀತಿ ಆಗೋಯಿತು. ಬಟ್ ನೋ ಪ್ರಾಬ್ಲಮ್. ಲೇಸರ್ ಶೋ ಏನು ನೋಡಬೇಕು ಅಂತ ಬಂದ್ವಿ ಅದನ್ನು ಸಿಕ್ತು. ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಲೇಸರ್ ಶೋ. ಅಲ್ಲಿನ ಲೇಸರ್ ಶೋ ಯಾವ ರೀತಿ ಆಗಿದೆ ಅನ್ನೋದನ್ನು ಇವಾಗ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹೆಂಗಿತ್ತು ಅದೇ ಮ್ಯೂಸಿಕ್ ಸಮೇತ ಹಾಕಿದ್ದೀನಿ, ನೀವು ಕೂಡ ನೋಡಲಿ ಅಂತ. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way."
Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha. Yoga Yoga Yogeshwaraya, Bhuta Bhuta Bhuteshwaraya, Kala Kala Kaleshwaraya, Shiva Shiva Sarveshwaraya,
Shambho Shambho ಈ ಸ್ಟ್ಯಾಚ್ಯೂ ಮೇಲೆ ಆದ ನಂತರ ಅದರ ಅಪೋಸಿಟ್ ಇರುವಂತಹ ಬೆಟ್ಟದ ಮೇಲೆ ಕೂಡ ಈ ರೀತಿ ಲೇಸರ್ ಬಿಟ್ಬಿಟ್ಟು ಒಂಥರ ಬೆಳಕಿನ ಆಟ ಮಾಡ್ತಾರೆ. ಬಟ್ ಓಕೆ, ಇದೇನು ಅಷ್ಟೊಂದು ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಅಕ್ಷರ ಈ ಬೆಟ್ಟದ ಮೇಲೆ ಮಾಡುವಂಥದ್ದು ಮೇಯ್ನಾಗಿ ಏನು ಸ್ಟ್ಯಾಚ್ಯೂ ಮೇಲೆ ಮಾಡಿದ್ರು ಚೆನ್ನಾಗೇ ಇತ್ತು. ಮತ್ತು ನಾನು ಇದನ್ನು ಅಕ್ಷರಧಾಮದಲ್ಲಿ ಕೂಡ ಲೇಸರ್ ಶೋ ನೋಡಿದ್ದೆ ಡೆಲ್ಲಿನಲ್ಲಿ, ಅದು ಇನ್ನೂ ಸೂಪರ್ಬಾಗಿತ್ತು. ಬಟ್ ಅಲ್ಲಿ ರೆಕಾರ್ಡಿಂಗ್ ಮಾಡೋ ಥರ ಎಲ್ಲ ಆಪ್ಷನ್ ಇಲ್ಲ. ನೀವು ಒಳಗಡೆ ಎಂಟ್ರಿ ಕೊಡಬೇಕಿದ್ರೆ ಮೊಬೈಲೆಲ್ಲ ಕೊಟ್ಬಿಟ್ಟೆ ಹೋಗಬೇಕಾಗತ್ತೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ನಾನು ಆವಾಗ ಅಕ್ಷರಧಾಮಕ್ಕೆ ಹೋಗಿರೋದನ್ನು. ಅದೆಲ್ಲ ಮುಗೀತು. ಇವಾಗ ಶೋ ಎಲ್ಲ ಮುಗಿದ ಮೇಲೆ ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡು ಹಂಗೆ ಹೊರಡೋದು ಅಂತ ಆಯಿತು. ನನಗೊಂದು ಏನು ಅನ್ನಿಸ್ತು ಅಂದರೆ, ಸ್ವಲ್ಪ ಬೆಳಕಿದ್ದಾಗಲೇ ಬಂದಿದ್ದರೆ ಸುತ್ತಮುತ್ತಲಿನ ಜಾಗ ಎಲ್ಲ ನೋಡ್ಬೋದಿತ್ತು, ಹೆಂಗೆ ಕಾಣಿಸುತ್ತೆ ಅಂತ, ವಾತಾವರಣ ಎಲ್ಲ ನೋಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ, ಅವರೆಲ್ಲ ಲೇಸರ್ ಶೋಗೆ ಅಂತಲೇ ಬಂದಿದ್ದು, ಅದಂತೂ ನೋಡೋಕೆ ಸಿಕ್ತು. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿದ್ರು. ಇನ್ನೊಂದು ಸಲ ಯಾವಾಗಾದರೂ ಬೆಳಕಿದ್ದಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಕೆಳಗಡೆ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ. ಅಲ್ಲಿ ಕ್ಯೂ ಇತ್ತು, ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತೊಗೊಂಡು ಬರೋಕ್ಕೆ. ಇದೆಲ್ಲ ಹೊರಗಡೆ ಇನ್ನೇನು ನಾವು ಕೂಡ ಹೊರಡಬೇಕಿತ್ತು. ಹೊರಗಡೆ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ. ಈ ರೀತಿ ನಂದಿ ಕೂಡ ಇದೆ, ತ್ರಿಶೂಲ ಕೂಡ ಇದೆ. ಬೆಳಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದಿತ್ತು, ನಿಮ್ಮ ಜೊತೆ ನಾನು ನೋಡ್ಬೋದಿತ್ತು, ನಿಮಗೂ ತೋರಿಸ್ಬೋದಿತ್ತು. ಬಟ್ ನಾವು ಹೋಗೋದೇ ಕತ್ಲಾಗಿತ್ತು. ಅದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಅಂತಲೇ ಹೇಳ್ಬೋದು. ಟ್ರಾಫಿಕ್ ಇರೋದ್ರಿಂದ ನಮಗೆ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.